ಇದು ಗೊಬ್ಬರ ಸಟ್ರೈಟ್ ಗೊಬ್ಬರ. ಇದ್ರಾಗ ನೋಡ್ರಿ ಭಾಳ ಉಸುಕಂದ್ರೆ ನೀರು ಹೋಗೈತಿ. ಇದು ನಿಮಗೆ ಸುಳ್ಳಲ್ಲಂದ್ರೂ ನೀವು ಚೌಕಾಸಿ ಮಾಡ್ಬೋದು. ಒಂದು ಬಿಟ್ಟು ಅರ್ಧ ಚೀಲ ಸಟ್ರೈಟ್ ಹಾಳು ಮಾಡ್ಕೋಬೇಡ್ರಿ, ಅರ್ಧ ಚೀಲ ಚೌಕಾಸಿ ಮಾಡಿ. ಕಾಳು ಗೊಬ್ಬರ ಸಟ್ರೈಟ್, ಪುಡಿ ಗೊಬ್ಬರ ಚೆಕ್ ಮಾಡಿಲ್ಲ. ಸಟ್ರೈಟ್ ಗೊಬ್ಬರದಾಗ ಯಾವ ನಮೂನಿ ಬಂದೈತೆ ಅನ್ನೋದು ನೀವು ನೋಡ್ರಿ. ಈ ನಮೂನಿ ಐತಿ. ಅದು ಏನ ಇದ ಬ್ಯಾರಲ್ದಾಗ ಒಂದು 5-6 kg. ಈಗ ಸದ್ಯಕ್ಕೆ ನಾವು ಹೆಚ್ಚು ಕಡಿಮೆ ತೂಕ ಮಾಡಿದ್ರು 5ರಿಂದ 6 kg, ಬರೀ 10ರಿಂದ 20 kg ಗೊಬ್ಬರ ಕಲ್ಸಿದ್ರೆ 10 kg ಬರೀ ಉಸ್ಕಣ ಐತಿ. ಅಲ್ರಿ ನಿಮ್ಮ ಗೊಬ್ಬರ ಮಾಡವ್ರಿ, ಗೊಬ್ಬರ ತಯಾರು ಮಾಡವ್ರಿಗೆ ನಾಚಿಕೆ ಮಾನ ಮರ್ಯಾದೆ ರೀ ಒಂದಿಟ್ಟು ಐತೇನ್ರಿ? ರೈತರ ಪರಿಸ್ಥಿತಿ ಏನೈತಿ ಅನ್ನೋದು ಒಂದಿಟ್ಟು ಅರ್ಥಾರೆ ಮಾಡ್ಕೊಂಡಾರೇನ? ಅಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ನವನ ಹಾಟಿ ಒಂದಿಟ್ಟು ಇದ್ದದ ನೀರಿನಾಗ ಡ್ರಿಪ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸಾಲ ಸೂಲ ಮಾಡಿ ಸಿಕ್ಕಂಗೆ ನಾವು ಖರ್ಚು ಮಾಡ್ಕೊಂಡು ಒಂದಿಟ್ಟು ಏನೋ ಹಾಕಿದಂಥ ಬೆಳೆಗೆ ಬಂದಿದ್ದು ಉಳ್ಕೊಂಡಂತೇಳಿ ನಿಮ್ಮ ಗೊಬ್ಬರ ತಂದು ನಾವು ಹಾಕೋದು ಕೂತ್ರ ನಿಮ್ಮ ಕಾಳು ಗೊಬ್ಬರದಾಗ ಟೇಲರ್ ಗಂಟ್ಲೆ ಉಸುಕು ಕುಡಿಸಿ ಈ ನಮೂನಿ ಮಾಡ್ತನಂದ್ರೆ ನಿಮಗೆ ಯಾರೇ ಮನುಷ್ಯತ್ವ ಅನ್ನೋದ್ರಿ ಐತ್ಯೋ ಏನು ಇಲ್ಲೋ ಅನ್ನೋದು ನಾವು ರೈತರ ಪ್ರಶ್ನೆ. ಮತ್ತೊಂದಿಲ್ಲ ಮುಗಿದೊಂದಿಲ್ಲ. ಗಚ್ಚಿ ನಿಮ್ಮ ಗೊಬ್ಬರಾಣಿಕೆ ಇಡೀ ನಮ್ಮ ಭಾರತ ದೇಶದಾಗ ಬಂದ್ ಆಗಬೇಕ. ಇದು ಮೊಟ್ಟ ಮೊದಲಿಗೆ ನನ್ನ ಮನವಿನ ಯಾಕೆ ಅಂದ್ರೆ ಈ ನಮೂನಿ ನುಕ್ಸಾನ ಮಾಡಿದಾರೆ ರೈತರದರೆ. ಹೆಂಗ ತಿಳಿದಾರಿ? ಕಬ್ಬಿನ ಬಿಲ್ ಕೊಡಾಕ ತಯಾರಿಲ್ಲ. ಎದರದು ಬರ್ತೈತಿ ನಮಗೆ? ಒಂದು ಈಟರೇ ನಾಚಿಕೆ ಮಾನ ಮರ್ಯಾದೆ ಇದ್ರೆ ರೈತರಿಗೆ ಹೆಂಗೆ? ರೈತರು ಬೆಳೆದಂಥ ಬೆಳೆ ಅಂಥದ್ದು ಹಸನು ಕೊಡ್ತಾರೆ ನೋಡು. ಅಂಥ ಹಸನಾದ ಗೊಬ್ಬರ ಬೀಜ ಕೊಟ್ರಿ ಅಂದ್ರೆ ನಿಮಗೆ ಮನುಷ್ಯನ ಮಕ್ಕಳತ್ತಾರ, ಇಲ್ಲಿಕ ನಿಮಗೆ ದಣಿನ ಮಕ್ಕಳತ್ತಾರ. ಹೊಸುಳಿ ಮಕ್ಕಳ್ರೆ ಎದಕ್ಕೆ ರೊಕ್ಕದ ನೋಡ್ತೀರೋ? ಬಾಯಾಗ ಮಣ್ಣು ಹಾಕೊಂಡು ಹೋಗ್ತೀರಿ ಮಕ್ಕಳ್ರೆ ನೀವು. ಕಾಮಗೆ ನಿಯತ್ತಿಂದ ಬದುಕ್ರಿ. ನಮ್ಮಂಗೆ 1-2 ಹೊತ್ತು ಹಣ್ಣು ಆದ್ರೂ ಬೀಜ ಸಾಯ್ತೀವ. ಆದ್ರೆ ನಿಮ್ಮಂಗೆ ಬದುಕಿದ್ರೆ ಬಾಯಾಗ ಹುಳ ಬೀಜ ಸಾಯ್ತೀರಿ ಮಕ್ಕಳ್ರೆ.